ಸ್ವಾಗತ. ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮೂಡ ಹಗರಣ ಸಂಬಂಧಪಟ್ಟಂತೆ ಮುಂದೂಡಿಕೆಯನ್ನ ಹೈಕೋರ್ಟ್ ಮಾಡಿರೋದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ನೇ ತಾರೀಕು ಇನ್ನು 14 ದಿನಗಳ ಕಾಲ ಮುಂದೂಡಿಕೆಯಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇತ್ತು. ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ವಾದವನ್ನ ಆಲಿಸಿ ಸಿಬಿಐಗೆ ವಹಿಸಬೇಕು, ಎಸ್ಐಟಿ ಅಥವಾ ಲೋಕ ಇದ್ಯಾವುದು ಬೇಡ, ಸಿಬಿಐಗೆ ಕೊಡಿ ಮೂಡ ವಿಚಾರಣೆಯನ್ನ ಅಂತ ಅರ್ಜಿ ವಿಚಾರಣೆ ಇದೀಗ ಡಿಸೆಂಬರ್ 10ಕ್ಕೆ ಮುಂದೂಡಿಕೆಯಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮೂಡ ಪ್ರಕರಣದಲ್ಲೆಲ್ಲೋ ಸಿಎಂಗೆ ಡವಡವ ಶುರುವಾಗಿತ್ತು. ಸಿಬಿಐಗೆ ವಹಿಸುವ ಕುರಿತು ಇವತ್ತು ಹೈ ವೋಲ್ಟೇಜ್ ವಾದ ನಡೀತು. ಡಿಸೆಂಬರ್ 10ಕ್ಕೆ ಮುಂದೂಡಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ವಾದ ಮಾಡಿದ್ರು, ಏನ್ ಸಿಗ್ತಿದೆ ಅಪ್ಡೇಟ್ಸ್ ಬಸವರಾಜ್? ಇವತ್ತು ಸಿಎಂ ಸಿದ್ದರಾಮಯ್ಯವರ ಒಂದು ಮೂಡ ಪ್ರಕರಣ ಏನಿದೆ, ಆ ಒಂದು ಮೂಡ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಏನು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಅರ್ಜಿ ವಿಚಾರಣೆಯನ್ನ ನವೆಂಬರ್ 26ನೇ ತಾರೀಕಿಗೆ ಮುಂದೂಡಲಾಗಿತ್ತು. ಆದ್ರೆ ಇವತ್ತು ನ್ಯಾಯಾಲಯ ಅದನ್ನ ಏನು ಈಗಾಗಲೇ ಡಿಸೆಂಬರ್ 10ನೇ ತಾರೀಕಿಗೆ ಅದನ್ನ ಮುಂದೂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಒಂದು ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತೆ ಅನ್ನುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇತ್ತು. ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಉಪಚುನಾವಣೆಯ ಒಂದಿಷ್ಟು ಜೋಶ್ನಲ್ಲಿ ಇದ್ರೂ ಸಹಿತ ಈ ಒಂದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಏನ್ ಅರ್ಜಿಯನ್ನು ವಿಚಾರಣೆ ಇತ್ತು, ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಅವರ ಪರ ವಕೀಲರಾಗಿರ್ತಕ್ಕಂಥ ಮನು ಸಿಂಘ್ವಿ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ರು. ಆದ್ರೆ ಇದೀಗ 10ನೇ ತಾರೀಕಿಗೆ ಮುಂದಿಡಿರ್ತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಒಂದಿಷ್ಟು ನಿರಾಳತೆಯನ್ನ ಏನು ಸಿಎಂ ಸಿದ್ದರಾಮಯ್ಯವರಿಗೆ ಸಿಕ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ಆದ್ರೆ ಡಿಸೆಂಬರ್ 10ನೇ ತಾರೀಕಿಗೆ ಈ ಒಂದು ವಿಚಾರಣೆ ಇರ್ತಕ್ಕಂಥದ್ದು. ಪವಿತ್ರ, ಈ 4 ಜನರಿಗೆ ಮತ್ತೊಮ್ಮೆ ಕರೀತಾರೆ ವಿಚಾರಣೆಗೆ ಅಥವಾ ಅವ್ರನ್ನ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕ್ ಹಾಕ್ತಾರೆ ಅನ್ನುವಂತ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇತ್ತು. ಇನ್ನೊಂದು ಕಡೆ ಮೂಡ ಹಗರಣ ಇದ್ರೂ ಕೂಡ ಎಲ್ಲ ಸಿಎಂಗೆ ಅದು ಎಲ್ಲಾ ವಿಚಾರದಲ್ಲೂ ಕಂಟಕ ಆಗತ್ತೆ ಅಂತ. ಸೊ ಇವತ್ತೇ ಏನಾದ್ರೂ ಹೊರ ಬಿದ್ದಿದ್ರೆ ಸಿಬಿಐಗೆ ವಹಿಸಬೇಕು ಅನ್ನೋದಿದ್ರೆ ಏನ್ ಮಾಡ್ತಿದ್ರು? ನೀವೇ ಹೇಳ್ದಂಗೆ ಸಿಂಘ್ವಿ ಅವ್ರ ಜೊತೆಗೆ ಒಂದಿಷ್ಟು ಕಾನೂನಿನ ಹೋರಾಟದ ಬಗ್ಗೆ ಮಾತುಕತೆ ನಡೆದಿತ್ತು ಅಂತ. ಈಗ ಅದನ್ನ ಡಿಸೆಂಬರ್ 10ಕ್ಕೆ ಏನು ಮಾಡಬಹುದು ಅಂತ? ಪವಿತ್ರ, ಒಂದ್ ಕಡೆ ಏನು ಆ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಅಂತ ಸಿಬಿಐಗೆ ವರ್ಗಾವಣೆ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ವಿಚಾರಣೆ ಇತ್ತು. ಆದ್ರೆ ಅದನ್ನ ಡಿಸೆಂಬರ್ 10ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸಮಯಾವಕಾಶ ಮತ್ತೆ ಏನು ಲೋಕಾಯುಕ್ತದವರು ಒಂದಿಷ್ಟು ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಸಮರ್ಪಕವಾಗಿರ್ತಕ್ಕಂಥ ಇನ್ನೂ ಕೂಡ ಎರಡೂ ಪರ ವಕೀಲರು ಕೂಡ ಅಗತ್ಯ ದಾಖಲೆಗಳೊಂದಿಗೆ ಕೂಡ ಕೋರ್ಟ್ಗೆ ಹಾಜರಾಗುವಂತದ್ದು ಇರ್ತಕ್ಕಂಥದ್ದು. ಹಾಗಾಗಿ ಕೆಲವಷ್ಟು ತಯಾರಿಗೆ ಕೂಡ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತಾನೂ ಕೂಡ ಹೇಳ್ಬೋದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೊ ಸ್ವಲ್ಪ ರಿಲೀಫ್ ಅಂತೂ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದ್ದಂತಹ ಪೀಠದಿಂದ ಇವತ್ತು ವಿಚಾರಣೆ ನಡೀತು. ಇದು ಸ್ನೇಹಮಯಿ ಕೃಷ್ಣ ಅವರು ಹಾಕಿದಂತಹ ಅರ್ಜಿ ಸಿಬಿಐಗೆ ವಹಿಸಿ ಆಗ್ಲೇ ಕುಲಂಕುಷವಾಗಿ ತನಿಖೆ ನಡೆಯೋದು. ಲೋಕ ಮೇಲೂ ನಂಬಿಕೆ ಇಲ್ಲ, ಎಸ್ಐಟಿ ಮೇಲೂ ನಮಗೆ ನಂಬಿಕೆ ಇಲ್ಲ. ಸೊ ಸಿಬಿಐಗೆ ವಹಿಸಿ ಆಗ ವಿತ್ ಡಾಕ್ಯುಮೆಂಟ್ ವಿಚಾರಣೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಡಿಸೆಂಬರ್ 10ಕ್ಕೀಗ ಮುಂದೂಡಿಕೆ ಆಗಿದೆ. ಸೊ ನೋಡೋಣ ಡಿಸೆಂಬರ್ 10 ಅಂದ್ರೆ ಇನ್ನು 14 ದಿನಗಳ ಕಾಲ ಇದೆ, ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಇವತ್ತು ಡಿ-ಡೇ. ಕೆಲವು ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಜೊತೆಗೆ ಸಂಗಡಿಗರ ಜಾಮೀನು ಭವಿಷ್ಯ ಇವತ್ತು ಹೈಕೋರ್ಟ್ ನಲ್ಲಿ ನಿರ್ಧಾರವಾಗುತ್ತೆ. ಬೇಲ ಜೈಲ ಮತ್ತೆ ಅಂತ. ಈಗ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ರಿಲೀಫ್ ತೆಗೆದುಕೊಂಡಿದ್ದಾರೆ. ಬಟ್ ಕೆಲವೇ ಕ್ಷಣಗಳಲ್ಲಿ ಅವರ
ರೆಗ್ಯುಲರ್ ಜಾಮೀನಿನ ವಿಚಾರಣೆ ಇದೆ. ದರ್ಶನ್ ಬೇಲ್ ಮೇಲೆ ಇದಾರಲ್ಲ, ಮತ್ತೇನ್ ಬೇಲ್ ವಿಚಾರಣೆ ಅನ್ನೋದಲ್ಲ, ರೆಗ್ಯುಲರ್. ಈಗ ಸಿಕ್ಕಿರೋದು ಮಧ್ಯಂತರ. ರೆಗ್ಯುಲರ್ ಬೇಲ್ಗಾಗಿ ಅಪ್ಲೈ ಮಾಡಿದ್ರು. ಸೊ ಬೇಲ್ ಸಿಗತ್ತಾ ಇಲ್ವಾ ಕಾದು ನೋಡ್ಬೇಕು.